ಸಂದೀಪ, ನಾನು ನಿನ್ಗೊಂದು ದೊಡ್ಡ ಹೊರೆ ಆಗ್ಬಿಟ್ಟೆ ಅಲ್ವೇನೋ? ಏನಮ್ಮ, ನಾನು ಚಿಕ್ಕವನಿದ್ದಾಗ ಯಾವಾಗಾದ್ರೂ ನಿನ್ಗೆ ಹೊರೆ ಅನ್ಸಿದ್ದ? ಬಳ್ಳಿ ಕಾಯ್ಬಾರನೇನೋ? ಖಂಡಿತ ಇಲ್ಲ. ಮತ್ತೆ ಆಗ ನೀನು ಬಳ್ಳಿ ನಾನು ಕಾಯಿ, ಈಗ ನಾನು ಬಳ್ಳಿ ನೀನು ಕಾಯಿ. ಅಂದರೆ ನೀನು ನನಗೆ ಮಗಳಿದ್ದಂಗೆ. ಈಗ ನನಗೂ ಅಷ್ಟೇ, ನೀನು ಹೊರೆ ಅಲ್ಲ, ಅದು ಕರ್ತವ್ಯ. ಸಂದೀಪ, ನಿನ್ನಂಥ ಮಗನ್ನ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಕಣೋ. ಹುಷಾರ್, ನೋಡ್ಕೊಂಡು. ಸಂದೀಪ, ನನ್ನ ಕೈಲಾಗದೇ ಇದ್ರೂ ನೀನು ಮಾಡಿಸ್ತಾ ಇದೀಯಾ ಕಣೋ. ಬಾ. ಬ್ರಹ್ಮಸ್ವರೂಪಂ ಉದಯೇ ಮಧ್ಯಾಹ್ನೇ ಚ ಮಹೇಶ್ವರಂ ಸಾಯಂ ಧ್ಯಾಯೇತ್ ಸದಾ ವಿಷ್ಣುಂ ತ್ರಿಮೂರ್ತಿಂಚ ದಿವಾಕರಂ. ಓಂ ಸೂರ್ಯದೇವಾಯ ನಮಃ. 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 ಸಂದೀಪ, ಹೊರಡೋಣ? ಹಾಂ. ಅದಕ್ಕೆ ಹೇಳೋದು ಬೇಗ ಬೇಳೆ ಎತ್ತಿರಬೇಕು ಅಂತ. ನೋಡು, ಸ್ಕೂಲ್ ವ್ಯಾನ್ ಬಂದಿದೆ, ಬೇಗ ಹೋಗು. ಹಾಂ, ಬಾಯ್. ಪಾಪ ಸಾಕಾಗೋಯ್ತು ಕಣ. ನಿಧಾನ ಕೇಳಿ. ಏನು ಬಿಸಿಲು, ಏನು ಕತೆ. ಬಾ, ಕೂತ್ಕೋ. ತಲೆಯೆಲ್ಲ ದಿಮಿ ಅಂತ ಇದೆ. ವಯಸ್ಸಾಯಿತು, ಹಾರ್ಟ್ ಆಪರೇಷನ್ ಬೇರೆ ಆಗಿದೆ, ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಬಾರ್ದಾ? ಸ್ಟೆಪ್ ಹತ್ಕೊಂಡು ಹೋಗಿ ಕಷ್ಟಪಟ್ಟು ಟೆರೆಸ್ ಮೇಲೆ ಸೂರ್ಯ ನಮಸ್ಕಾರ ಮಾಡೋ ಅಗತ್ಯ ಏನಿದೆ? ನೋಡೆ, ನಿನಗೆ ಆಚಾರ ವಿಚಾರ ಪೂಜೆ ಪುನಸ್ಕಾರ ಜ್ಯೋತಿಷ್ಯ ಯಾವುದ್ರಲ್ಲೂ ನಂಬಿಕೆ ಇಲ್ಲ. ಆದರೆ ನನಗಿದೆ. ಅದು ಅಲ್ಲದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜಾರ್ ಹೇಳಿದ್ರು, ಅಮ್ಮ ನಿಮ್ಗೆ ಹಾರ್ಟ್ ಆಪರೇಷನ್ ಆಗಿದೆ, ಸುಮ್ಮನೆ ಒಂದು ಕಡೆ ಕೂತ್ಕೋಬೇಡಿ, ಗಂಡಾಂತರದ ಕತ್ತಿ ನೆತ್ತಿ ಮೇಲೆ ತೂಗ್ತಾ ಇದೆ ಅಂತ. ಅತ್ತೆ, ಅದೇ ತಿಂಡಿ ತಿನ್ನೋದ, ಕೂತ್ಕೋ. ನೋಡೆ, ಸೂರ್ಯ ಇದಾನಲ್ಲ, ಅವನು ಸಕಲ ಜೀವರಾಶಿಗಳಿಗೆ ಅಧಿಪತಿ, ಹಾಗೆ ಆರೋಗ್ಯ ಕೂಡ. ಆಮೇಲೆ ಪೂಜಾರಿ ಇನ್ನೊಂದು ಹೇಳಿದ್ರು, ಅಮ್ಮ ದಿನ ಸೂರ್ಯ ನಮಸ್ಕಾರ ಮಾಡಿ ಅರ್ಘ್ಯ ಬಿಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ನೀವು ಹೇಳೋದು ಸರಿ ಅತ್ತೆ, ಆದರೆ ಎಲ್ಲ ಕೆಲಸ ನೀವು ಮಾಡಿದರೆ ಪರವಾಗಿಲ್ಲ, ಎಲ್ಲದಕ್ಕೂ ನಿಮ್ಮ ಮಗನ ಆಸರೆ ಬೇಕು. ಅವ್ರಿಗೂ ಬೆಳಗಿನ ಹೊತ್ತು ಕಾಲೇಜ್ಗೆ ಹೋಗೋ ಅವಸರ ಇರಲ್ವಾ? ಓಹೋ, ಅದಕ್ಕೆ ನಿನಗೆ ಉರಿ. ನೋಡೆ, ನಿನ್ನ ಗಂಡನೇನು ಟೆರೆಸ್ ಮೇಲೆ ಬಾ ಅಂತ ನಾನೇನು ಹೇಳಿಲ್ಲ, ಅವನೇ ಬರ್ತಾ ಇದ್ದಾನೆ. ಸಂದೀಪ, ನಾಳೆಯಿಂದ ನೀನು ನನ್ನ ಜೊತೆ ಟೆರೆಸ್ಗೆ ಬರ್ಕೂಡ್ದು, ಗೊತ್ತಾಯ್ತಾ? ನಾನು ಒಪ್ಪಲ್ಲ. ಮೊನ್ನೆ ತಾನೇ ಹಾರ್ಟ್ ಆಪರೇಷನ್ ಆಗಿದೆ, ಬ್ಲಡ್ ಫ್ಲೋ ಅಲ್ಲಿ ಹೆಚ್ಚು ಕಮ್ಮಿ ಆದರೆ, ಅದಲ್ಲದೆ ನಿನ್ನ ತಲೆಯಲ್ಲಿ ವೀಕ್ನೆಸ್ ಬೇರೆ. ಮೆಟ್ಲು ಹತ್ತುವಾಗ ತಲೆ ಸುತ್ತು ಬಿದ್ದರೆ ಯಾರು ಹೊಣೆ? ನಾನು ನಿನ್ನ ಮಗ, ನಿನ್ನ ಕಾಳಜಿ ತೊಗೊಳೋ ತಪ್ಪ? ಮತ್ತೆ ನೋಡು, ನೀನು ಹೆಂಡತಿ ಹೇಗೆ ಹೇಳ್ತಾ ಇದ್ದಾಳೆ ಅಂತ. ಇವಳಿಗೂ ಮಗ ಇದ್ದಾನೆ, ನಾಳೆ ಇವಳು ಮುಪ್ಪಿನ ಕಾಲದಲ್ಲಿ ಅವನ ಆಸರೆ ಆಗಬೇಕು ಅಂತ ಇವಳಿಗೆ ಆಸೆ ಇರಲ್ವಾ? ಹಾಗೆ ನಾನು ಆಸೆ ಪಡೋದ್ರಿಗೆ ಏನೋ ತಪ್ಪು? ಇರ್ಲಿ, ಯಾರು ಬೇಡ ಅಂದ್ರು, ಆದ್ರೆ ಅಮ್ಮ ಒಂದ್ಸರಿ ಹೇಳಿದ್ಮೇಲೆ ಮುಗೀತು, ಅದೇ ಫೈನಲ್. ನೀನ್ಯಾಕೆ ಅಮ್ಮ ಮಗನ ಮಧ್ಯ ಬರ್ತೀಯಾ? ಅಮ್ಮ, ಇನ್ಮೇಲೆ ನಾನೇ ಬರ್ತೀನಿ ದಿನ ಸೂರ್ಯಂಗೆ ಅರ್ಗೆ ಬಿಡೋಕ್ಕೆ, ಅರ್ಥ ಆಯ್ತಾ? ಸಂದೀಪ, ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ನಿನ್ನಂಥ ಮಗನ್ನ ಪಡೆಯೋದಕ್ಕೆ. ಹಾಂ, ನಕ್ಕಿದ್ದು ಸಾಕು. ಬೇಡ ಬೇಡ ಅಂದ್ರೂ ಲೋನ್ ತೆಗೆದು ಇಷ್ಟೊಂದು ದೊಡ್ಡ ಮನೆ ಕಟ್ಟಿಸಿದ್ರಲ್ವಾ, ಅದು ಹೋಗ್ಲಿ, ಆಡಂಬರದಿಂದ ಗೃಹ ಪ್ರವೇಶ ಮಾಡಿದ್ರಿ. ಈಗ 4 ತಿಂಗಳಿಂದ ಲೋನ್ ಕಟ್ಟಿಲ್ಲ, ಅವ್ರು ಬಂದು ಬೀಗ ಹಾಕ್ತಾರೆ, ಅವಾಗ ಮರ್ಯಾದೆಲ್ಲಿ ಹೋಗುತ್ತೆ? ಹಾಂ, ಅದಲ್ಲದೆ ಅತ್ತೆ ಆಪರೇಷನ್ಗಂತ ನಮ್ಮ ತವ್ರ ಮನೆದ ಒಡವೆಗಳನ್ನೆಲ್ಲ ಅಡವಿಟ್ಟಿದ್ದೀರಲ್ವಾ, ಅದ್ರದ್ದು ನೋಟಿಸ್ ಬೇರೆ ಬಂದಿದೆ. ಕಾಲೇಜ್ಗೆ ಹೋಗ್ಬೇಕಾದ್ರೆ 2 ಕಡೆನೂ ವಿಚಾರಿಸ್ಬಿಟ್ಟು ಹೋಗಿ. ಆಯ್ತು. ನಮಸ್ಕಾರ ವೀಕ್ಷಕರೇ. ಎಷ್ಟೇ ಬೇಸರ ಅಸಮಾಧಾನಗಳಿದ್ರೂ ತಾಯಿ ಮಗನ ಸಂಬಂಧ ಯಾವತ್ತಿದ್ರೂ ಸ್ಪೆಷಲೇ. ತಾವು ಮುದ್ದಿನಿಂದ ಸಾಕಿದ ಮಗ ತಮ್ಮ ಆರೋಗ್ಯ ಸರಿ ಇಲ್ಲದಿರಬೇಕಾದ್ರೆ ಕೇರ್ ತಗೊಳ್ಳಿ, ಮುಪ್ಪಿನ ಕಾಲದಲ್ಲಿ ಊರ್ಗೋಲಾಗಲಿ ಅಂತ ಪ್ರತಿಯೊಬ್ಬ ತಾಯಿನೂ ಆಸೆ ಪಡ್ತಾರೆ. ಹಾಗೆ ಜಯಶ್ರೀ ಪಟವರ್ಧನ್ ಅವರ ಬಯಕೆ ಆಗಿತ್ತು. ಅದಕ್ಕೆ ತಕ್ಕನ ಹಾಗೆ ಅವ್ರ ಮಗ ಪ್ರೊಫೆಸರ್ ಸಂದೀಪ್ ಕೂಡ ಅವ್ರನ್ನ ತುಂಬ ಚೆನ್ನಾಗಿ ಕೇರ್ ತಗೊಳ್ತಾ ಇದ್ರು. ತಾಯಿ ಮಗನ ಪ್ರೀತಿಗೆ ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡ್ಕೊಳ್ತಾ ಇದ್ರು.
ಸಂದೀಪ್ ಕೂಡ ತನ್ನ ತಾಯಿ ಮತ್ತು ಕುಟುಂಬದ ನೆಮ್ಮದಿಗೋಸ್ಕರ ಅಗತ್ಯಕ್ಕಿಂತ ಹೆಚ್ಚಿನ ಭಾರನೇ ಹೊತ್ಕೊಂಡು ಒದ್ದಾಡ್ತಾ ಇದ್ರು. ಆದರೂ ಭವಿಷ್ಯದ ಗರ್ಭದಲ್ಲಿ ಯಾವುದೋ ಒಂದು ಅಪಾಯ ಅವ್ರ ಮನೇಲಿ ಯಾರೋ ಒಬ್ಬರನ್ನ ಬಲಿ ತಗೊಳ್ಳೋದಕ್ಕೆ ಕಾಯ್ತಾ ಕೂತಿತ್ತು. ಯಾರ ಬಲಿ ಪಶು? ಬನ್ನಿ ನೋಡೋಣ. ತಪ್ಪು ಮಾಡಿದ ರಾವಣನಿಗೆ ರಾಮ ಸರಿಯಾದ ಶಿಕ್ಷೆ ಕೊಟ್ಟ. ಇದು ನೀತಿ ಪಾಠ ಏನು ಹೇಳು? ಏನು? ಅಂದರೆ ತಪ್ಪು ಯಾರೇ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಆಗಲೇ ಸತ್ಯಕ್ಕೆ ಬೆಲೆ ಸಿಕ್ಕೋದು ಅಂತ. ಸ್ವಾತಿ, ಒಂದು ಕಪ್ ಕಾಫಿ ಕೊಡಕ್ಕೆ ಇನ್ನೂ ಆಗ್ಲಿಲ್ವೇನೆ ನಿನಗೆ? ಅಜ್ಜಿ, ನೀವು ಕತೆನ ತುಂಬಾ ಚೆನ್ನಾಗಿ ಹೇಳ್ತೀರಾ. ಅಯ್ಯೋ ನನ್ನ ಮುದ್ದು ಬಂಗಾರ. ಹೋಗಿ ಆಟ ಆಡ್ಕೊ. ವಯಸ್ಸಾದ ಮೇಲೆ ಇಷ್ಟೇ ನಮ್ಮ ಹಣೆ ಬರ. ಒಂದು ಕಪ್ ಕಾಫಿಗೂ ಗತಿ ಇಲ್ಲ. ಅಯ್ಯೋ, ಕೈ ಕಾಲು ಬಿದ್ದೋದ್ಮೇಲೆ ಬದುಕಿರ್ಲೇಬಾರ್ದು. ಸ್ವಾತಿ, ಅಮ್ಮ ಅವಾಗಿಂದ ಕಾಫಿ ಕೇಳ್ತಾ ಇದಾರೆ, ಕೊಡ್ಬಾರ್ದಾ? ನಿಮ್ಮಮ್ಮ ದಿನಕ್ಕೆ 10 ಸಲ ಕಾಫಿ ಕೇಳ್ತಾರೆ, ಎಷ್ಟು ಅಂತ ಮಾಡ್ಕೊಡ್ಲಿ? ನಿಮ್ಮಮ್ಮನ ನೋಡೋದು ಒಂದೇ ಕೆಲಸನಾ? ಬೆಳಗ್ಗೆ ಹೇಳ್ಬೇಕು, ಅವನ್ನ ರೆಡಿ ಮಾಡಬೇಕು, ಸ್ಕೂಲ್ಗೆ ಬಿಡಬೇಕು, ಬಂದ ನಂತರ ಅಡುಗೆ ಕೆಲಸ ಮಾಡಬೇಕು, ಪಾತ್ರೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು. ನಿಮ್ಮಮ್ಮನ ಚಾಕ್ರಿ ಮಾತ್ರ ಮಾಡ್ತಾ ಕುತ್ಕೊಳ್ಳ? ಏನ್ ನಿನ್ ಮಾತಿನ ಅರ್ಥ? ನಾನೇನು ತಪ್ಪಾಗಿ ಮಾತಾಡ್ದೆ? ನಿಮ್ಮನ್ನ ಮದುವೆ ಆದಮೇಲೆ ರಾಣಿ ಥರ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಥರ ಜೀತ ಮಾಡ್ತೀನಂತ ಒಂದಿನನೂ ಅಂದ್ಕೊಂಡಿರಲಿಲ್ಲ. ಸಾಕು, ನನ್ನ ವಿಷಯಕ್ಕೆ ಯಾವಾಗಲೂ ಗುಣಗ್ತಾ ಇರ್ತೀಯ. ನನಗೆ ಕೇಳಿಸ್ಲಿಂತಾನೆ ಜೋರಾಗಿ ಮಾತಾಡ್ತಾ ಇರ್ತೀಯ. ನನಗೆ ಗೊತ್ತು ನಾನು ನಿಮಗೆಲ್ಲ ಹೊರೆ ಆಗಿದ್ದೀನಿ ಅಂತ. ಆದರೆ ಏನು ಮಾಡೋದು, ದೇವರು ನನಗೆ ಇಷ್ಟು ಬೇಗ ಇಂಥ ಸ್ಥಿತಿ ತಂದುಬಿಟ್ಟ. ಹಾಳಾದ ಕಾಫಿ ಕುಡಿದ್ರೆ ನನಗೆ ಸಮಾಧಾನನೇ ಇಲ್ಲ. ದೊಡ್ಡ ಜನ್ಮ ನಂದು. ಹೋಗ್ಲಿ ಬಿಡಮ್ಮ, ಯಾಕೆ ಬೇಜಾರು ಮಾಡ್ಕೋತೀಯ? ಕಾಫಿ ತಾನೇ, ನಾನೇ ಫ್ರೆಶ್ ಆಗಿ ಮಾಡ್ಕೊಂಡು ಬರ್ತೀನಿ. ಅಲ್ಲ ರೀ, ಅಷ್ಟೊಂದು ಕಾಫಿ ಅವ್ರ ಹೆಲ್ತಿಗೆ ಕೂಡ ಒಳ್ಳೇದಲ್ಲ. ಬರೀ ಆರೋಗ್ಯ ಅಂತ ಚಿಂತೆ ಮಾಡಿದ್ರೆ ಹೇಗೆ? ಅವ್ರಿಗೂ ಉಸಿರು ಕಟ್ಟದಂಗೆ ಆಗುತ್ತೆ. ಇರೋಷ್ಟು ದಿನ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರಲಿ. ನೀನು ರೆಸ್ಟ್ ತಗೋ, ನಾನೇ ಕಾಫಿ ಮಾಡ್ತೀನಿ. ಪರವಾಗಿಲ್ಲ, ನೀವೇನು ಮಾಡಬೇಡಿ, ಹೋಗಿ ಫ್ರೆಶ್ ಅಪ್ ಆಗಿ, ನಾನೇ ಕಾಫಿ ಮಾಡ್ಕೊಳ್ತೀನಿ, ನಿಮಗೂ ಸೇರ್ಸೆ. ಸಂದೀಪ, ಇವತ್ತು ಕಾಫಿ ಕುಡಿತಾ ಇದ್ದಾಗ ಏನಾಯ್ತು ಗೊತ್ತಾ? ಮಧ್ಯಾಹ್ನ ಏನು? ಆ ಲೋಟ ಬಿದ್ದೋಯ್ತು ಕಣೋ. ಅದನ್ನ ತೆಕ್ಕೊಳಕ್ಕೆ ಹೋದೆ, ಕನ್ನಡಕ ಬಿದ್ದು ಒಡೆದೋಯ್ತು ಕಣೋ. ಅಷ್ಟೇ ತಾನೇ, ಇನ್ನೊಂದು ತೊಂದರೆ ಆಯ್ತು ಬಿಡು. ರೀ, ಬಂದೆ ಅಮ್ಮ, ಒಂದು ನಿಮಿಷ ಬಂದೆ. ಏನು ಕರೆದೆ? ಅದು ಏನಾಯ್ತು? ನಿನ್ನೆ ಡಾಕ್ಟರ್ ಹತ್ರ ಹೋಗಿದ್ದೆ. ಯಾಕೆ? ಮೈಯಲ್ಲಿ ಹುಷಾರಿಲ್ವಾ? 2 ತಿಂಗಳು ಕನ್ಸೀವ್ ಅಂತ ಹೇಳಿದ್ದಾರೆ. ಈ ವಿಷಯನ ನಾನು ನನ್ನೇ ಯಾಕೆ ಹೇಳಲಿಲ್ಲ? ಹಿಂಗೆ ಹೇಳೋದು? ಬಾಯ್ ಬಿಟ್ರೆ ಅದು ಸಾಲ ಇದು ಸಾಲ, ಅಮ್ಮನ್ಗೆ ಅದು ಆಗಬೇಕು ಇದಾಗಬೇಕು ಅಂತ ಹೇಳ್ತಾನೆ ಇರ್ತೀರಾ. ಈ ವಿಷಯ ಹೇಳಿದರೆ ನೀವು ಖುಷಿ ಪಡ್ತೀರಾ? ಈಗ ಸದ್ಯಕ್ಕೆ ನಾವು ಮಗು ಬೇಡ ಅಂತ ಮಾತಾಡ್ಕೊಂಡಿದ್ವಲ್ವಾ, ಅದಕ್ಕೆ ಬೇಕಾಗಿದ್ದ ಪ್ರಿಕಾಷನ್ಸು ತಗೊಳ್ತಾ ಇದ್ವಿ. ಈಗ ಆಗಿದೆ, ಏನು ಮಾಡೋಣ? ಏನು ಮಾಡೋದು? ಏನು ಮಾಡೋದು ಅಂದರೆ, ದಯವಿಟ್ಟು ಖರ್ಚು ಜಾಸ್ತಿ ಆಗಿದೆ, ಈ ಮಗುನ ತೆಗಿಸ್ಬಿಡು ಅಂತ ಮಾತ್ರ ಹೇಳಬೇಡಿ. ಇದೊಂದು ಮಗು ಆಗಲಿ, ಆನಂತರ ನಾನೇ ಜಾಬ್ಗೆ ಹೋಗ್ತೀನಿ. ಅಮ್ಮನ ಹತ್ರನೂ ಹೇಳಿದ್ದೇನೆ, ಅವರು ಏನಾದರೂ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಪ್ಲೀಸ್ ಕಣ್ರಿ, ನನಗೆ ಮಗು ಬೇಕು ಕಣ್ರಿ. ಬಂಗಾರ, ನಮ್ಮ ಮನೆಗೆ ಇಷ್ಟರಲ್ಲೇ ನಿನಗೆ ಅಂತ ಒಬ್ಬ ತಂಗಿನೋ ಇಲ್ಲ ತಮ್ಮನೋ ಬರ್ತಾ ಇದೆ. ಹೌದಾ? ನನಗೆ ತಂಗಿ ಪಪ್ಪನೇ ಬೇಕು. ಅವಳಿಗೆ ಈ ರೈಮ್ಸು, ಸ್ವಿಮ್ಮಿಂಗು ಎಲ್ಲ ಹೇಳ್ಕೊಡ್ತೀನಿ. ನಾನು ಅವಳ ಜೊತೆನೇ ಆಟಾಡ್ತೀನಿ, ನಾನು ಅವಳ ಜೊತೆನೇ ಇರ್ತೀನಿ. ಯಾಕತ್ತೆ? ಇಷ್ಟು ದಿವಸ ಈ ಮೊಮ್ಮಗ ನನ್ನ ಹತ್ರ ಬರ್ತಾ ಇದ್ದ, ಅಜ್ಜಿ ಕತೆ ಹೇಳು ಅಂತ ಕೇಳ್ತಾ ಇದ್ದ, ಖುಷಿ ಪಡ್ತಾ ಇದ್ದ. ಸ್ಕೂಲಲ್ಲಿ ನಡೆದಿದ್ದನ್ನೆಲ್ಲ ನನ್ನ ಹತ್ರ ಬಂದು ಹೇಳ್ಕೊಂಡು ಜೋಕ್ ಮಾಡಿ ನನ್ನನ್ನು ನಗಿಸ್ತಾ ಇದ್ದ. ಈಗ ಪಾಪ
ಅಪ್ಪು ಬಂದಮೇಲೆ ಇವನು ಬ್ಯುಸಿ ಆಗಿಬಿಡ್ತಾನೆ. ನೀವಿಬ್ರು ಆ ಮಗು ಆರೈಕೆಯಲ್ಲಿ ಬ್ಯುಸಿ ಆಗಿಬಿಡ್ತೀರ. ಈ ನನ್ನ ಸ್ಥಿತಿನಲ್ಲಿ ಮಗುಗೊಂದು ಸ್ನಾನ ಮಾಡಿಸೋಕ್ಕೂ ನನ್ನ ಕೈಲಾಗಲ್ಲ. ದೇವ್ರು ನನಗೆ ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟ. ಅಮ್ಮ, ನಾನಿದ್ದೀನಲ್ಲ ನಿನ್ನ ಮಗ. ಅತ್ತೆ, ನಿಮ್ಮನ್ನು ನನ್ನ ಮಗು ಅಂತ ಅಂದ್ಕೊಂಡಿದ್ದೀನಿ. ಯಾವಂತೂ ಒಂಟಿ ಮಾಡಲ್ಲ. ನಿಮ್ಮ ಮೇಲೆ ನಾನು ರೇಗಾಡಿರ್ಬೋದು, ಆದರೆ ನಿಮ್ಮ ಮೇಲೆ ಇಟ್ಟಿರುವ ಅಭಿಮಾನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಹಾಗಾದರೆ ಇದೇ ಖುಷಿನಲ್ಲಿ ನನಗೊಂದು ಕಾಫಿ ಮಾಡ್ಕೊಂಡು ಬರ್ತೀಯಾ? ಅತ್ತೆ, ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸ್ವಾತಿ, ಹಾರ್ಟ್ ಪೇಷಂಟ್ಸ್ಗೆ 4-5 ಸರಿ ಕಾಫಿ ಒಳ್ಳೇದು ಅಂತ ಡಾಕ್ಟರ್ಸೇ ಹೇಳ್ತಾರೆ. ಇದನ್ನು ಮೊದಲೇ ಹೇಳಬಾರ್ದಿತ್ತಾ? ಈಗ ಹೇಳಿದ್ನಲ್ಲ, ಹೋಗಿ ಮಾಡ್ಕೊಂಡು ಬಾಗು. ಸರಿ. ನನಗೂ ಒಂದು. ಒಂದು ಕುಟುಂಬ ಅಂದಮೇಲೆ ಭಿನ್ನಾಭಿಪ್ರಾಯ ಬರೋದು ಸಹಜ. ಹಾಗೆ ಪ್ರೊಫೆಸರ್ ಸಂದೀಪ್ ಮನೇಲಿ ಕೂಡ ಭಿನ್ನಾಭಿಪ್ರಾಯಗಳಿತ್ತು. ತಾಯಿ ಜಯಶ್ರೀ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ, ಅತ್ತೆ ಸೊಸೆ ಮಧ್ಯೆ ಸಣ್ಣ ಮಟ್ಟದ ಕಿರಿಕಿರಿ. ಇದ್ರ ಮಧ್ಯೆ ಕೂಡ ಆ ಕುಟುಂಬದಲ್ಲಿ ವಾತ್ಸಲ್ಯಕ್ಕೇನು ಕೊರತೆ ಇರಲಿಲ್ಲ. ಈಗ ಆ ಕುಟುಂಬಕ್ಕೆ ಮತ್ತೊಂದು ಮಗು ಬರೋ ಸಂತೋಷ. ಹೀಗಿರ್ಬೇಕಾದ್ರೆ ಈ ಕುಟುಂಬದಲ್ಲಿ ಒಂದಿನ ನಡಿಬಾರ್ದ ಘಟನೆ ಒಂದು ನಡೆದೋಗುತ್ತೆ. ಏನಾ ಘಟನೆ ನೋಡೋಣ ಬನ್ನಿ. ಅಮ್ಮ ಅಲ್ಲೋ? ನಿಮ್ಮಮ್ಮನ ನಮ್ಮಮ್ಮನು ಏಯ್ ತರಲೆ, ಎಲ್ಲಿದ್ದಾರೆ ಹೇಳು? ಅಜ್ಜಿ ರೂಮಲ್ಲಿ ಇದ್ದಾರೆ. ಅಮ್ಮ ಕೂಡ ಅಜ್ಜಿ ರೂಮಲ್ಲಿ ಇದ್ದಾರೆ. ರೀ, ನೀವಾದ್ರೂ ನಿಮ್ಮಮ್ಮನಿಗೆ ಬುದ್ಧಿ ಹೇಳ್ಬಾರ್ದಾ? ಹೀಗೆ ಮಾಡ್ತಾ ಇದ್ರೆ ನಿಮ್ಮಮ್ಮನ ಚಾಕ್ರಿ ನಾನು ಮಾಡಲ್ಲ. ಯಾಕೆ, ಏನಾಯ್ತು? ದೇವ್ರ ದಯಿಂದ ಸದ್ಯಕ್ಕೆ ಏನಾಗಿಲ್ಲ. ಸ್ನಾನ ಮಾಡಕ್ಕಂತ ಕರ್ಕೊಂಡು ಹೋದ್ರೆ ಒಂದ್ ಕಡೆ ಕೂರ್ಬಾರ್ದಾ? ನನ್ನ ಮೇಲೇನೆ ಮಾಡ್ತಾರೆ. ನನಗೂ ಕಷ್ಟ ಆಗಲ್ವಾ? ಸೀರೆ ಉಡ್ಸೋಕೆ ನಿಂತ್ರೆ ಬೆದ್ರು ಬೊಮ್ಮೆ ಥರನೇ ನಿಂತ್ಕೊಳ್ತಾರೆ. ಅವರಾದ್ರೂ ಟ್ರೈ ಮಾಡ್ತಾರಾ? ಅದು ಕೂಡ ಇಲ್ಲ. ಸೆರ್ಗು ನಾನೇ ತೀಡಿ ಕೊಡ್ಬೇಕಾ? ಅಟ್ಲೀಸ್ಟ್ ನೈಟಿನಾದರೂ ಹಾಕಿ ಅಂದರೆ ಆ ಗೋಣಿ ಚೀಲನ ನಾನು ಹಾಕಲ್ಲ, ನೀನೇ ಹಾಕು ಅಂತ ವ್ಯಂಗ್ಯ ಬೇರೆ. ನಂಗೆ ಹರ್ಟ್ ಆಗಲ್ವಾ? ಎಸ್ ಐ ನೋ, ಬಟ್ ಅಮ್ಮ ಈ ಥರ ಇರೋಕ್ಕೆ ಶುರು ಮಾಡಿ ತುಂಬ ವರ್ಷ ಆಯಿತು. ಇಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೆ. ಹೀಗೆ ಯಾಕಂದರೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ರೀ. ನನ್ನ ಕರ್ಮ. ರೆಸ್ಟ್ ಅಂತೂ ತಗೊಳ್ಕಾಗ್ತಾ ಇಲ್ಲ. ನಿಮ್ಮಮ್ಮನಿಂದ ನನಗೆ ಫ್ರೀಡಮ್ಮೂ ಇಲ್ಲ. ಹೀಗೆ ಆದರೆ ನಮ್ಮ ಮಗುನ ಹೆರೋಕ್ಕೆ ಮುಂಚೆ ಎಲ್ಲಿ ಕಣ್ಣು ಮುಚ್ಕೊಳ್ತೀನೋ, ನನ್ನ ಮಗ ಎಲ್ಲಿ ಅನಾಥ ಆಗ್ತಾನೋ ಅನ್ನೋ ಭಯ ಕಣ್ರಿ. ಸ್ವಾತಿ, ಒಂದು ನಿಮಿಷ. ನೋಡ್ತೀನಪ್ಪ, ನೋಡ್ದೇನೋ ನಿನ್ನ ಹೆಂಡತಿ ನಿಜವಾದ ಬಣ್ಣನ? ಅಮ್ಮ ಪ್ಲೀಸ್. ಅವತ್ತೇನು ಹೇಳಿದ್ಲು? ನಾನು ಇವಳು ಮಗಳಿದ್ದಾಗಂತೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿದ್ಲಲ್ಲ. ನೋಡಿ ಇವಾಗ ಇವಳು ಏನು ಹೇಳ್ತಾ ಇದ್ದಾಳೆ ಅಂತ. ನನ್ನಿಂದ ಇವಳಿಗೆ ಸ್ಟ್ರೆಸ್ ಅಂತಲ್ಲೋ? ಅಮ್ಮ ಪ್ಲೀಸ್, ಅವಳು ಹೇಳೋದ್ರಲ್ಲಿ ಏನು ಸುಳ್ಳಿದೆ? ನಿನ್ನಿಂದ ಅವಳಿಗೆ ಸ್ಟ್ರೆಸ್ ಆಗ್ತಿರೋದು ಸುಳ್ಳ? ಏನೋ ಹೀಗೆ ಮಾತಾಡ್ತಾ ಇದೀಯಾ? ಇವಳೇನೋ ಹೊರಗಡೆಯಿಂದ ಬಂದವಳು, ಬಾಯಿಗೆ ಬಂದಾಗ ಮಾತಾಡ್ಬೋದು. ನೀನು ನನ್ನ ಮಗ ಕಣೋ. ಹೆಂಡ್ತಿ ಬಂದ ತಕ್ಷಣ ನಾನು ಹೊರಗ್ನೋಳಾಗ್ಬಿಟ್ನಾ? ಅಯ್ಯೋ ಭಗವಂತ, ಇಂಥದ್ದೆಲ್ಲ ನೋಡಿ ಸಹಿಸ್ಕೊಳ್ಳೋ ಬದಲು ಎಲ್ಲರೂ ಹೋಗಿ ಸಾಯ್ಬೇಕು ಅನಿಸ್ತಾ ಇದೆ. ನೀನೆಲ್ಲಿ ಸಾಯ್ತೀಯ ಬಿಡಮ್ಮ. ನನ್ನ ಹೆಣದ ಮುಖ ನೋಡೇ ನೀನು ಪ್ರಾಣ ಬಿಡ್ತೀಯ ಅನ್ಸುತ್ತೆ. ಏನು ಹೇಳ್ತಾ ಇದೆಯೋ? ಏನೋ ನಿನ್ನ ಮಾತಿನ ಅರ್ಥ? ನಾ ಸಾಯ್ಬೇಕು ಅಂತನಾ? ನಾ ಸತ್ರ ನೀ ಸುಖವಾಗಿರ್ತೀಯ? ಹಾಗಾದ್ರೆ ನಾನು ಇವತ್ತೇ ಸತ್ತೋಗ್ತೀನಿ. ಹೋಗ. ಅಮ್ಮ, ಮನೇಲಿದ್ರೂ ನಿನ್ನ ಕಿರಿಕಿರಿ, ಮನೆಯಿಂದ ಹೊರಟ್ರೂ ಕಿರಿಕಿರಿ, ಕೆಲಸದ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಸುಸ್ತಾಗ್ತಿದೆ ಅಮ್ಮ. ಪ್ರಿನ್ಸಿಪಲ್ ಕರೆದು ವಾರ್ನ್ ಮಾಡಿದ್ರು, ಇದೇ ರೀತಿ ನಡೀತಾ ಇದ್ರೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂದರು. ಅದೇ ಟೆನ್ಷನಲ್ಲಿದ್ದೆ. ಅದೇ ಟೆನ್ಷನಲ್ಲಿ ಆ ಟೆನ್ಷನಲ್ಲೇ ನಿನ್ನ ಮನಸ್ಸಿನಲ್ಲಿ ಇದು ಮಾತೆಲ್ಲ ಹೊರಗಡೆ ಬಂತಲ್ವಾ? ಇಲ್ಲ ಅಮ್ಮ, ನಾನು ಹೇಳ್ತಿದ್ದೀನಲ್ಲ ಇಲ್ಲ ಅಂತ. ಸಾರಿ ಅತ್ತೆ, ನನ್ನಿಂದ ತಾನೇ ಜಗಳ ಶುರುವಾಗಿದ್ದು. ಮಾರ್ನಿಂಗ್ ಸಿಕ್ನೆಸ್ ಬೇರೆ ಇತ್ತಾ? ಆದರೂ ಬೆಳಗ್ಗೆ ಬೇಗ ಎದ್ದು ನಿಮಗೆ ಸ್ನಾನ ಮಾಡಿಸ್ಬೇಕು. ಇಂಥ ಸಮಯದಲ್ಲಿ ಈ ಕಿರಿಕಿರಿ ಆಗೋದು ಸಹಜ ತಾನೇ, ಅದು ನಿಮಗೂ ಗೊತ್ತಿದೆ ತಾನೇ. ಅದಕ್ಕೆ ಆ ರೀತಿ ಮಾತಾಡಬೇಕಾಯ್ತು. ಸಾರಿ ಅತ್ತೆ. ನನ್ನ ಕಡೆಯಿಂದನೂ ಸಾರಿ ಅಮ್ಮ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಪ್ಲೀಸ್. ಹೌದತ್ತೆ, ನೀವು ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬನ್ನಿ. ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ. ಬಾ ಅಮ್ಮ ಪ್ಲೀಸ್.
ಅಮ್ಮ ರಾಜೇಶನ್ ಫೋನು. ಮಾತಾಡ್ತಾರೋ, ನಾ ಪೂಜೆ ಮಾಡ್ತೀನಿ. ಹಾಂ ಹೇಳು ರಾಜೇಶ. ಬ್ರಹ್ಮಸ್ವರೂಪಂ ಉದಯೇ ಮಧ್ಯಾಹ್ನೇ ಚ ಮಹೇಶ್ವರ ಸಾಯಂ ಧ್ಯಾಯೇತ್ ಸದಾ ವಿಷ್ಣು ತ್ರಿಮೂರ್ತಿಂಚ ದಿವಾಕರಂ. ಚಿರು ಚಿರು ಎಲ್ಲಿ ಹೋದ ಇವನು? ಸ್ಕೂಲ್ಗೆ ಬೇರೆ ಲೇಟ್ ಆಗ್ತಾ ಇದೆ. ಚಿರು, ಅಮ್ಮ ಮಗ ಬರೋದು ಮುಂಚೆ ಇವನನ್ನ ಸ್ಕೂಲ್ಗೆ ಕಳಿಸ್ಬೇಕು, ಇಲ್ಲ ಅಂದರೆ ಇಬ್ಬರು ಟಾರ್ಚರ್ ಮಾಡಿರ್ತಾರೆ. ಹಲೋ ಅಮ್ಮ, ಹೇಗಿದೆಯಾ? ಚೆನ್ನಾಗಿದ್ದೀಯಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಪ್ರೆಗ್ನೆನ್ಸಿ ವಿಚಾರ ನಿಮ್ಮ ಹಸ್ಬೆಂಡಿಗೆ ತಿಳಿಸಿದೆಯಾ? ಹೇಳಿದ್ದೀನಿ, ಆದರೆ ಖುಷಿ ಪಟ್ಟರೆ ಇಲ್ವಾ ಅಂತ ಗೊತ್ತಿಲ್ಲ. ಒಪ್ಕೊಂಡ್ರು ಅಷ್ಟೇ. ಚಿರು ಮತ್ತು ಅತ್ತೆ ತುಂಬಾ ಖುಷಿಪಟ್ಟರು. ಎಲ್ಲಮ್ಮ ರೆಸ್ಟ್ ತಗೊಳ್ಳೋದು, ನಿಂಗೇನೆ ಗೊತ್ತಿದೆಯಲ್ವಾ ಈ ಮನೆ ಪರಿಸ್ಥಿತಿ. ರಾಹುವೇ ಕೇತುವೇ ನಮಃ. ಓಂ ಸೂರ್ಯದೇವಾಯ ನಮಃ. ಅಮ್ಮ 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 ನೋಡೋಣಮ್ಮ. ಅಮ್ಮ ಅಮ್ಮ ಅಮ್ಮ, ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಅಮ್ಮ 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 ಏನ್ರಿ ಮೇಲಿಂದ ಬಿದ್ಬಿಟ್ರು. ಅಮ್ಮ ಅಮ್ಮ ಏನಾಯ್ತಮ್ಮ? ದಯವಿಟ್ಟು ಮುಟ್ಬೇಡಿ. ಇದು ಪೊಲೀಸ್ ಕೇಸು. ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೇಕು ಫಸ್ಟು. ಪೊಲೀಸ್ಗೆ ಕಾಲ್ ಮಾಡಬೇಕು? ಸುಮ್ಮನೆ ಅಮ್ಮ, ಯಾಕಮ್ಮ ಇದ್ರಕೊಂತ್ಯಾ? ಈ ಥರದ ಕೇಸ್ಗಳನ್ನೆಲ್ಲ ಮೊದಲು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಇಲ್ಲ ಅಂದರೆ ಜನ ನಾಳೆ ಒಂದೊಂದು ಥರ ಮಾತಾಡ್ತಾರೆ. ಬರಲಿ ಬಿಡಿ, ಒಂದು ಫಾರ್ಮಾಲಿಟೀಸ್ ಅಷ್ಟೇ. ಸುಮ್ಮನೆ ನಾನು ಫೋನ್ ಮಾಡ್ತೀನಿ. ಹಲೋ, ಯಾರು ನನಗೆ ಫೋನ್ ಮಾಡಿದ್ದು? ಸರ್ ನಾನೇ ಮಾಡಿದ್ದು ಸರ್. ನಿಮ್ಮ ಹೆಸರು? ಪಾಂಡೂರಂಗ ಅಂತ ಸರ್, ಇಲ್ಲೇ ಪಕ್ಕದ ಮನೆ ಸರ್. ಹೇಗಾಗಿದ್ದು? ಯಾರು ಫಸ್ಟ್ ನೋಡಿದ್ದು? ನಾನೇ ನೋಡಿದ್ದು. ನಮ್ಮ ಮನೆಗೆ ಸ್ನೇಹಿತರು ಬಂದಿದ್ದರು, ಅವ್ರಿಗೆ ಕಳ್ಸೋಣ ಅಂದ್ಬಿಟ್ಟು ಈಚೆ ಬಂದೆ. ಅಷ್ಟರಲ್ಲಿ ಇವರು ಅಮ್ಮ ಅಂತ ಕಿರ್ಚ್ಕೊಂಡ್ರು. ನಾನು ಓಡ್ ಬಂದು ನೋಡಿದೆ. ಅಷ್ಟೊತ್ತಿಗೆ ಅಮ್ಮವರು, ಇವ್ರ ಮಗನಾ? ಸರ್ ಇವರು ಸಂದೀಪ್ ಅಂತ, ಇವ್ರ ಮಗ, ಇವ್ರ ಮಿಸ್ಸಸ್ ಸರ್. ಮಿಸ್ಟರ್ ಸಂದೀಪ್, ಇವ್ರು ಯಾಕೆ ಮೇಲೆ ಹೋಗಿದ್ರು? ನೀವ್ಯಾಕೆ ಅಲ್ಲಿದ್ರಿ? ಸರ್, ಅಮ್ಮ ದಿನ ಸೂರ್ಯಗೆ ಅರ್ಗೆ ಬಿಡ್ತಿದ್ರು ಸರ್. ಪಾಪ ಅವ್ರಿಗೆ ಮೆಟ್ಲು ಹತ್ತಕ್ಕೂ ಆಗ್ತಿರ್ಲಿಲ್ಲ. ದಿನ ನಾವೇ ಯಾರಾದರೂ ಒಬ್ರು ಕರ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಬೆಳಗ್ಗೆ ನಾನೇ ಕರ್ಕೊಂಡು ಹೋದೆ ಸರ್. ನನಗೆ ಯಾವುದೋ ಫೋನ್ ಬಂತು. ಫೋನ್ ಮುಗಿಸೋಷ್ಟರಲ್ಲಿ ಈ ಥರ ಮಾಡ್ಕೊಬಿಟ್ರು ಸರ್. ಶಿವಕುಮಾರ್, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರಕ್ಕೆ ಹೇಳಿ. ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಪ್ರಿಪೇರ್ ಮಾಡಿ. ಮಿಸ್ಟರ್ ಸಂದೀಪ್, ಮೇಲ್ಗಡೆ ಜಾಗ ತೋರಿಸ್ತೀರಾ? ಬನ್ನಿ ಸರ್. ಬನ್ನಿ ಸರ್. ಹಿಂಗೆ ಸರ್ ಮೇಲೆ ಹೋಗೋದು. ಈಗ ಒಂದು ಅರ್ಧ ಗಂಟೆಯಿಂದ ಸರ್ ಅಮ್ಮನ್ನ ನಾನೇ ಕರ್ಕೊಂಡು ಹೋದೆ ಸರ್, ಇದ್ದೇ ಮೆಟ್ಲ ಮೇಲೆ. ಆದ್ರೆ ಈಗ ಟೆರೆಸ್ ತೋರಿಸಿ. ಬನ್ನಿ ಸರ್. ಸರ್, ನಮ್ಮಮ್ಮ ಹಾರ್ಟ್ ಪೇಷಂಟ್ ಸರ್. ದಿನ ಸೂರ್ಯ ಪೂಜೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಯಾರೋ ಅರ್ಚಕರು ಹೇಳಿದ್ರು ಅಂತ ದಿನ ಮುಂಜಾನೆ ಸೂರ್ಯ ಪೂಜೆ ಮಾಡ್ತಾಯಿದ್ರು ಸರ್. ನಾವೇ ಯಾರಾದರೂ ಒಬ್ರು ದಿನ ಟೆರೆಸಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಬೆಳಗ್ಗೆ ನಾನೇ ಕರ್ಕೊಂಡು ಹೋದೆ ಸರ್. ನನಗೆ ಯಾವುದೋ ಫೋನ್ ಬಂತು. ಅಮ್ಮಗೆ ನಾನು ಪೂಜೆ ಮಾಡೋಕ್ಕೆ ಬಿಟ್ಬಿಟ್ಟು ನನ್ನ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಷ್ಟೇ. ಅಮ್ಮ ಬಿದ್ದೆ ಹೋಗ್ಬಿಟ್ರು ಸರ್. ಬನ್ನಿ ಸರ್. ಇಲ್ಲ ಸರ್, ಅಮ್ಮ ಇಲ್ಲೇ ನಿಂತು ಪೂಜೆ ಮಾಡ್ತಾ ಇದ್ರು. ಫಿಂಗರ್ ಪ್ರಿಂಟ್ಸ್ ಬೀಳಬಾರ್ದು, ಅದನ್ನ ಎತ್ಕೊಳ್ಳಿ. ಮಿಸ್ಟರ್ ಸಂದೀಪ್. ಹಾಂ ಸರ್. ನಿಮ್ಮ ಅಮ್ಮ ಟೆರೆಸ್ ಮೇಲೆ ಹೋದ್ರು ಅಂತ ಹೇಳಿದ್ರಲ್ಲ, ಹಾಂ, ಅದ್ರ ಫುಟೇಜ್ ತೋರಿಸ್ರಿ. ಓಕೆ ಮಿಸ್ಟರ್ ಸಂದೀಪ್, ಈ ಫುಟೇಜ್ನ ಸ್ಟೇಷನ್ಗೆ ಕಳಿಸಿ. ಸರಿ ಸರ್.
ಹೇಳಿ. ಮೊದಲೇ ಅವರಿಗೆ ಹುಷಾರಿಲ್ಲ ಇತ್ತು. ಒಬ್ಬರೇ ಆರಾಮವಾಗಿ ನಡೆಯೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇತ್ತೀಚೆಗಷ್ಟೇ ಹಾರ್ಟ್ ಆಪ್ರೇಷನ್ ಆಯಿತು. ತುಂಬ ವೀಕ್ ಇದ್ದರು. ಬಹುಶಃ ಬ್ಯಾಲೆನ್ಸ್ ತಪ್ಪಿ ಬಿದ್ದಿರ್ಬೋದಲ್ವಾ? ಬ್ಯಾಲೆನ್ಸ್ ತಪ್ಪಿ ಬೀಳದ ರೀ, ನಿಮ್ಮ ಮನೆ ಟೆರೆಸ್ ಕಾಂಪೌಂಡು 2.5-3 ಅಡಿ ಇದೆ. ನಿಮ್ಮ ಅತ್ತೆ ಹತ್ರ 5 ಅಡಿ ಮೇಲಿದ್ದಾರೆ. ಅವರು ಕಾಂಪೌಂಡ್ ಹತ್ತಿ ಆಯ ತಪ್ಪಿ ಬೀಳೋದಾ? ನೋ ಚಾನ್ಸ್. ಹಾಗಾದರೆ ಹೇಗೆ ಬಿದ್ದಿರ್ಬೋದು? ಅದನ್ನ ನೀವು ಹೇಳಬೇಕು. ನಾನಾ? ನನ್ನ ಮೇಲೆ ಅನುಮಾನನಾ? ಅನುಮಾನ ಅಂತ ಅಲ್ಲ, ಜಸ್ಟ್ ಫಾರ್ಮಾಲಿಟೀಸ್ಗೆ ಎಂಕ್ವೈರಿ ಮಾಡ್ತಾ ಇದ್ದೀವಿ ಅಷ್ಟೇ. ಮಿಸ್ಟರ್ ಸಂದೀಪ್, ನಿಮ್ಮ ತಾಯಿ ಇತ್ತೀಚೆಗೆ ಜಿಗುಪ್ಸೆ, ಒಂಟಿತನ, ಡಿಪ್ರೆಷನ್ ಅಂತ ಏನಾದರೂ ಬಳಲ್ತಾ ಇದ್ರಾ? ಸರ್, ಡಿಪ್ರೆಷನ್ ಅನ್ನೋದಕ್ಕೂ ಜಾಸ್ತಿ ಒಂಟಿತನ ಫೀಲ್ ಮಾಡ್ಕೊಳ್ತಾ ಇದ್ರು ಸರ್. ನಾನು ಕಾಲೇಜಲ್ಲಿ ಇದ್ದಾಗ ಫೋನ್ ಮಾಡಿಬಿಟ್ಟು ಯಾವಾಗ ಬರ್ತೀಯಾ, ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬಾ ಅಂತ ಹೇಳೋರು ಸರ್. ನನ್ನ ಮಗ ಆಚೆ ಅವನ ಫ್ರೆಂಡ್ಸ್ ಜೊತೆ ಆಡ್ತಿದ್ರು, ನೀನು ನನ್ನ ಜೊತೆನೇ ಕೂತ್ಕೋ, ನಾನು ನಿನಗೆ ಕತೆ ಹೇಳ್ತೀನಿ ಅಂತ ಕೂರಿಸ್ಕೊಳ್ಳೋರು ಸರ್. ಅವ್ರು ಒಂಟಿತನ ಫೀಲ್ ಮಾಡ್ಕೊಳ್ತಿದ್ದು ನಿಜ ಸರ್. ಹಾಗಾದರೆ ನಿಮ್ಮ ಮಾತಿನ ಅರ್ಥ ಒಂಟಿತನದ ಭಾವನೆಯಿಂದ ಆಚೆ ಬರೋಕ್ಕಾಗದೆ ಅವರೇ ಏನಾದರೂ ಬಿದ್ದಿದ್ರೆ ಅಂದರೆ ಸೂಸೈಡಾ? ಈ ಕ್ಷಣಕ್ಕೆ ಹಾಗೆ ಅನ್ನಿಸ್ತಾ ಇದೆ. ಇದ್ರೂ ಇರ್ಬೋದು. ಯಾಕಂದರೆ ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ಕೆಲಸಕ್ಕೂ ನಮ್ಮಿಬ್ಬರ ಮೇಲೇ ಡಿಪೆಂಡ್ ಆಗ್ತಾಯಿದ್ರು. ಇವತ್ತು ಬೆಳಗ್ಗೆ ಕೂಡ ಈ ಬಾಳು ಬದುಕೋದಕ್ಕಿಂತ ನಾನು ಸಾಯೋದೇ ಮೇಲು ಅಂತಿದ್ರು. ಇವತ್ತು ಬೆಳಗ್ಗೆ ಮಾತಾಡಬೇಕಾದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ರು. ನಾವೇ ಸಮಾಧಾನ ಮಾಡಿದ್ವಿ, ಅವರು ಸಮಾಧಾನ ಆದರು. ಬಹುಶಃ ನೀವು ಹೇಳಿದಾಗೆ ಅದು ಸುಸೈಡ್ ಆಗಿರ್ಬೋದು. ಇರಲಿ, ಯಾವುದಕ್ಕೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಮಿಸ್ಟರ್ ಸಂದೀಪ್, ನಾವು ಹೇಳಿ ಕಳಿಸಿದಾಗ ನೀವಿಬ್ಬರು ಸ್ಟೇಷನ್ಗೆ ಬರಬೇಕಾಗತ್ತೆ. ಸರಿ ಸರ್. ಇಲ್ಲ ಅಂದರೆ ನಾವೇ ಬರ್ತೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತು ಪೊಲೀಸರ ಎನ್ಕ್ವೈರಿ ಪ್ರಕಾರ ಜಯಶ್ರೀ ಅವರ ಒಂಟಿತನ ಮತ್ತು ಸತತವಾಗಿ ಕಾಡುತ್ತಿದ್ದ ಅನಾರೋಗ್ಯದ ಕಾರಣ ಅವ್ರು ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಕನ್ಕ್ಲೂಷನ್ಗೆ ಪೊಲೀಸರು ಬರ್ತಾರೆ. ಮಗ ಮತ್ತು ಸೊಸೆ ಕೂಡ ಅದನ್ನು ಒಂದು ರೀತಿ ನಂಬೋದ್ರಿಂದ ಪೊಲೀಸರು ಆ ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ಅದೇ ವೇಳೆಗೆ ಪೊಲೀಸ್ ಸ್ಟೇಷನ್ಗೊಂದು ಲೆಟರ್ ಬರುತ್ತೆ. ಆ ಲೆಟರ್ನಲ್ಲಿ ಜಯಶ್ರೀ ಅವ್ರ ಸಾವಿನ ಬಗ್ಗೆ ಬೇರೆಯೇ ಕತೆ ಇರುತ್ತೆ. ಏನಾ ಕತೆ ನೋಡೋಣ ಬನ್ನಿ. ಸರ್, ಸ್ಟೇಷನ್ ಒಂದು ಲೆಟ್ರ್ ಬಂದಿದೆ, ಅದನ್ನು ನಾನು ತೆಗೆದು ನೋಡಿದೆ. ಇದು ತುಂಬ ವಿಚಿತ್ರವಾಗಿದೆ. ಹೌದಾ? ಕುಡಿಯಲಿ. ಅಜ್ಜಿಯದು ಕೊಲೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಶಂಕರ್ ಸರ್, ನಾವೀಗ ಇನ್ವೆಸ್ಟಿಗೇಟ್ ಮಾಡ್ತಿರೋದು ಜಯಶ್ರೀ ಅವ್ರ ಕೇಸ್ ಮಾತ್ರ. ಹೌದು ಸರ್. ಅದನ್ನ ಸ್ವೀಸೈಡ್ ಅಂತ ನಾನು ಇನ್ನೇನು ಕೇಸೇ ಕ್ಲೋಸ್ ಮಾಡೋನಿದ್ದೆ. ಆದರೆ ಅಜ್ಜಿ ಅಂತ ಬರ್ದಿರೋದು ನೋಡಿದ್ರೆ ಜಯಶ್ರೀ ಅವ್ರ ಕೇಸಲ್ಲಿ ಏನೋ ಮರ್ಮ ಇರಬೇಕು. ಇದನ್ನ ಯಾರು ಬರ್ದಿರ್ಬೋದು? ಹೌದು ಸರ್, ಆದರೆ ಪೊಲೀಸರ ಜೊತೆಗೆ ಯಾರು ಹುಡುಗಾಟ ಮಾಡೋ ಚಾನ್ಸೇ ಇಲ್ವಲ್ಲ. ಹೌದು ರೀ, ಆದರೆ ಇದನ್ನ ಬರ್ದಿರೋರಿಗೆ ಕೊಲೆ ಯಾರು ಮಾಡಿದ್ದಾರೆ ಅಂತ ಗ್ಯಾರಂಟಿ ಗೊತ್ತಿರುತ್ತೆ, ಬಟ್ ಕೊಲೆಗಾರ ಹೆಸರು ಬರ್ದಿಲ್ಲ. ಮೋಸ್ಟ್ಲಿ ಇದನ್ನ ಬರ್ದಿರೋರು ಜಯಶ್ರೀ ಅವ್ರ ಮನೆಗೆ ಸಂಬಂಧಪಟ್ಟಿರೋರು ಆಗಿರ್ಬೋದು, ಅಥವಾ ಅಕ್ಕಪಕ್ಕದವ್ರು ಯಾರೋ ಇರ್ಬೋದು. ಶಿವಕುಮಾರ್ ಸರ್, ಈ ಲೆಟರ್ನ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಗೆ ಕಳಿಸ್ರಿ. ಸರ್. ಅವ್ರ ಹತ್ರ ಇದನ್ನ ಬರ್ದಿರೋರು ವಯಸ್ಸು ಎಷ್ಟಿರ್ಬೋದು, ಜೊತೆಗೆ ಅವ್ರ ಮಾನಸಿಕ ಸ್ಥಿತಿ ಅಂದರೆ ಅವರು ಸೈಕ ಅಥವಾ ನಾರ್ಮಲ್ ಆಗಿ ಏನಾದ್ರು ಇದಾರ ಅಂತ ಡೀಟೇಲ್ಡ್ ರಿಪೋರ್ಟ್ ತರಿಸಿ ಹೊರಡಿ. ಶಂಕರ್ ಸರ್, ನೀವೊಂದು ಕೆಲಸ ಮಾಡಿ, ನೀವು ಜಯಶ್ರೀ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಅವ್ರ ಮಗ ಮತ್ತು ಸೊಸೆ ಹೇಗೆ ನೋಡ್ಕೋತಿದ್ರು ಅಂತ ಅಕ್ಕಪಕ್ಕದವ್ರ ಹತ್ರ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ಕೊಂಬನ್ನಿ. ಓಕೆ ಸರ್.
ಅಕ್ಷರಗಳಷ್ಟು ನೀಟಾಗಿಲ್ಲ. ಆದರೆ ಬರೆದಿರೋ ರೀತಿ ಎಲ್ಲ ಗಮನಿಸಿದ್ರೆ ಆಯಿತು, ಆದಷ್ಟು ಬೇಗ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನೀವು ಏನಕ್ಕೂ ಒಂದು ಸಲ ಸ್ಟೇಷನ್ ಹತ್ರ ಬಂದು ಮಾತಾಡಿ. ಓಕೆ. ಸರ್, ಜಯೇಶ್ ಅವ್ರ ಕೇಸಿಗೆ ಸಂಬಂಧಪಟ್ಟಂಗೆ ಅವ್ರ ಅಕ್ಕಪಕ್ಕ ಮನೆಯವ್ರನ್ನ ವಿಚಾರಿಸಿದ್ವಿ. ಏನಾದರೂ ಹೊಸ ವಿಷಯ ಗೊತ್ತಾಯ್ತಾ? ಹೊಸ ವಿಷಯ ಅನ್ನೋದಕ್ಕಿಂತ ಮಿಕ್ಸ್ ಒಪಿನಿಯನ್ ಬಂದಿದೆ ಸರ್. ಜಯೇಶ್ ಅವರು ಅವ್ರ ಮಗ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದ. ಜಯೇಶ್ ಅವ್ರಿಗೆ ಇತ್ತೀಚೆಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು. ಅದಕ್ಕೆ ಅವರಿಗೆ ಹುಷಾರಿರ್ತಿರ್ಲಿಲ್ಲ, ಮಂಡಿ ನೋವಂತೆ, ಜ್ವರ ಅಂತೆ. ಆದರೂ ಅವ್ರ ಮಗ ಅವ್ರನ್ನ ಮಗು ಥರನೇ ನೋಡ್ಕೋತಿದ್ದ. ಆದರೆ ಸೊಸೆದೇ ಸ್ವಲ್ಪ ಕಿರಿಕಿರಿ. ಅಂದರೆ ಇದು ನಿಜವಾಗ್ಲೂ ಕೊಲೆನೇ ಆಗಿದ್ರೆ ಇದರಲ್ಲಿ ಆ ಸೊಸೆ ಕೈವಾಡ ಖಂಡಿತ ಇರುತ್ತೆ. ಶಂಕರ್, ನೀವು ಆ ಸೊಸೆ ಬಗ್ಗೆ ಇನ್ನೂ ಹೆಚ್ಚು ತನಿಖೆ ಮಾಡಬೇಕು. ಓಕೆ ಸರ್. ಶಿವಕುಮಾರ್, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ವಿಶ್ವನಾಥ್ ಸಿಕ್ಕಿದ್ರೇನ್ರಿ? ಸಿಕ್ಕಿದ್ರು ಸರ್. ಏನು ಹೇಳಿದ್ರು? ಫೈಲ್ ಕೊಟ್ಟಿದ್ದಾರೆ ಸರ್. ಗುಡ್. ಅಂದರೆ ಈ ಲೆಟ್ರ್ ಬರೆದವ್ರು ಯಾರು ಅಂತ ನನಗೊಂದು ಅಂದಾಜು ಸಿಗ್ತಾ ಇದೆ. ಆ ಕೊಲೆಗಾರ ನಮ್ಮ ಕೈ ಅಳತೆ ದೂರದಲ್ಲೇ ಇದ್ದಾನೆ. ನಾವು ಅವನ್ನ ತಪ್ಪಿಸ್ಕೊಳಕ್ ಬಿಡಬಾರ್ದು. ಈಗ ನಾವು ಮೊದಲು ಮಾಡಬೇಕಾಗಿರೋದು ಜೈಶ್ರೀ ಅವ್ರ ಸೊಸೆ ಎನ್ಕ್ವೈರಿ ಅಲ್ಲ. ಬನ್ನಿ ಇಲ್ಲಿ. ಓಕೆ ಸರ್. ಆದಷ್ಟು ಬೇಗ ಈ ಕೊಲೆಗಾರನ ಹಿಡಿಯೋಣ. ಎಸ್ ಸರ್. ನೀವು ಇನ್ನೊಂದು ಕೆಲಸ ಮಾಡಿ. ಹೇಳಿ ಸರ್. ಅವತ್ತು ಆ ಪ್ರೊಫೆಸರ್ ಸಂದೀಪ್ ಮನೆಯಲ್ಲಿ CCTV ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ವಲ್ಲ? ಹೌದು ಸರ್. ಅದನ್ನ ಈಗಲೇ ತಂದು ನನಗೆ ತೋರಿಸಿ. ಎಸ್ ಸರ್. ಕ್ವಿಕ್. ಸರ್, ಆ ಫುಟೇಜು ಈ ಪೆಂಡ್ರೈವ್ ಇದೆ ಸರ್. ಕನೆಕ್ಟ್ ಮಾಡಿ. ಎಸ್ ಸರ್. ನಡೆಯರಿ. ಎಸ್ ಸರ್. ತಮಗೆ ಬಂದ ಅನಾಮಧೇಯ ಪತ್ರವನ್ನು ಆಧಾರವಾಗಿಟ್ಕೊಂಡು ಪೊಲೀಸವರು ಜಯಶ್ರೀ ಅವ್ರ ಕೇಸನ್ನು ರೀಓಪನ್ ಮಾಡ್ತಾರೆ. ಒಂದು ಕಡೆ ಜಯಶ್ರೀ ಅವ್ರ ಮಗ ಸಂದೀಪ್ ಅವರು ತಾಯಿಯನ್ನು ಕಳ್ಕೊಂಡ ದುಃಖದಲ್ಲಿದ್ದರೆ ಪೊಲೀಸವರು ತನಿಖೆನ ಆರಂಭಿಸ್ತಾರೆ. ಅವರ ಸತತ ಪ್ರಯತ್ನದಿಂದ ಕೊನೆಗೂ ಪೊಲೀಸರು ಕೊಲೆಗಾರನ ಪತ್ತೆ ಹಚ್ತಾರೆ. ಯಾರ ಕೊಲೆಗಾರ? ಇಷ್ಟಕ್ಕೂ ಜಯಶ್ರೀ ಅವ್ರ ಮೇಲೆ ಅವ್ರಿಗೇನು ದ್ವೇಷ ಇತ್ತು? ಪೊಲೀಸರು ಆ ಕೊಲೆಗಾರನ್ನ ಹೇಗೆ ಕಂಡಿಡಿದ್ರು? ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಹೋದ್ಸಲ ಬಂದಾಗ ಕಾಶಿಗೆ ಹೋಗ್ಬೇಕು, ರಾಮೇಶ್ವರಕ್ಕೆ ಹೋಗ್ಬೇಕು ಅಂತಿದ್ರು. ಪಾಪ ಚಿಕ್ಕಮ್ಮ ಜೀವನದಲ್ಲಿ ತುಂಬ ಆಸೆ ಇಟ್ಕೊಂಡಿದ್ರು. ಇನ್ನೂ ಸ್ವಲ್ಪ ವರ್ಷ ಇರಬೇಕಿತ್ತು. ಸಾರಿ, ನಿನ್ನ ದುಃಖ ಜಾಸ್ತಿ ಮಾಡಿದೆ ಅನಿಸುತ್ತೆ. ಆದರೆ ಬೇಸರ ಆಗಬೇಡ, ಅವ್ರು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಯಾಕಂದರೆ ಇಷ್ಟು ವರ್ಷ ನೀನು ಅವ್ರನ್ನ ಮಗು ಥರ ನೋಡ್ಕೊಂಡಿದ್ದೀಯ, ತಾಯಿ ಋಣ ತೀರಿಸಿದೀಯ. ಅವ್ರ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ಅಮ್ಮನ್ನ ಇನ್ನೂ ತುಂಬ ವರ್ಷ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇತ್ತು, ಆದರೆ ಸಾಧ್ಯ ಆಗಲಿಲ್ಲ. ಹಲೋ ಮಿಸ್ಟರ್ ಸಂದೀಪ್. ಏನು ಸರ್ ಇಲ್ಲಿ? ಬರಬೇಕಾಯ್ತು, ಬಂದೆ. ಅಂದರೆ ನಿಮ್ಮ ಮನೇನ ಸರ್ಚ್ ಮಾಡಬೇಕಿದೆ. ಯಾವ ವಿಚಾರವಾಗಿ? ನಿಮ್ಮ ತಾಯಿ ಸಾವಿನ ವಿಷಯವಾಗಿ. ಏನ್ ಮಾತಾಡ್ತಿದ್ದೀರಾ ಇನ್ಸ್ಪೆಕ್ಟರ್? 10 ನಿಮಿಷ ಟೈಮ್ ಕೊಡಿ, ಎಲ್ಲ ನಿಮಗೆ ಗೊತ್ತಾಗತ್ತೆ. ಓಕೆ, ಪ್ಲೀಸ್ ಕ್ಯಾರಿ ಆನ್. ನಡೆಯರಿ. ಏನಾದರೂ ಸಿಗ್ತಾ ಸರ್? ನಾಟಕ ಮಾಡಿದ್ದು ಸಾಕು ಮಿಸ್ಟರ್ ಸಂದೀಪ್. ನಿಮ್ಮ ತಾಯಿನ ಕೊಲೆ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಸಾಕಬೇಕಿತ್ತು ಅಂತ ಬೇರೆ ನಾಟಕ ಆಡ್ತಿದ್ದೀರಾ? ಏನು ನಿಮ್ಮ ಮಾತಿನ ಅರ್ಥ? ಅಂದರೆ ನಿಮ್ಮ ತಾಯಿನ ನೀವೇ ಕೊಲೆ ಮಾಡಿದ್ದೀರಾ ಅಂತ ನಮಗೆ ಗೊತ್ತಾಗಿದೆ. ಏನ್ ಸರ್ ಇದು ಅನ್ಯಾಯ? ಅವ್ರ ತಾಯಿನ ಅವರೇ ಕೊಲೆ ಮಾಡ್ತಾರಾ? ಏನಿದೆ ಸಾಕ್ಷಿ ನಿಮ್ಮ ಹತ್ರ? ಸಾಕ್ಷಿ? ವಯಸ್ಸಾಗಿರೋ ನಿಮ್ಮ ಅತ್ತೆ ಟೆರೆಸ್ ಮೇಲಿರೋ 2.5 ಅಡಿ ಕಾಂಪೌಂಡ್ ಹತ್ತಿ ಜಿಗಿದು ಆತ್ಮಹತ್ಯೆ ಮಾಡ್ಕೋತಾರೆ ಅಂದರೆ ನಂಬೋಕೆ ಯಾರಿಂದನಾದರೂ ಸಾಧ್ಯನಾ? ಮೇಡಮ್, ಇತ್ತೀಚೆಗೆ ಎನ್ಕ್ವೈರಿಲಿ ನೀವು ನನ್ನ ಹತ್ರ ಏನು ಹೇಳಿದ್ರಿ ಅಂತ ನಿಮಗೆ ನೆನಪಿದೆಯಾ? ನಿಮ್ಮ ಅತ್ತೆ ಎಲ್ಲದಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಇತ್ತೀಚೆಗೆ ಅವ್ರಿಗೆ ಮಂಡಿ ಆಪರೇಷನ್ನು, ಹಾರ್ಟ್ ಆಪರೇಷನ್ನು, ತುಂಬ ಕಾಯಿಲೆ ಇದೆ ಅಂತೆಲ್ಲ ಹೇಳಿದ್ರಿ. ಇಷ್ಟೆಲ್ಲ ಇರೋ ಹೆಂಗಸೊಬ್ರು ತಾವೇ ಮೇಲ್ ಹೋಗಿ ಕಾಂಪೌಂಡ್ ಹತ್ತಿ ಆತ್ಮಹತ್ಯೆ ಮಾಡ್ಕೋತಾರೆ ಅಂದರೆ ಯಾರಿಗಾದ್ರೂ ನಂಬೋಕೆ ಸಾಧ್ಯ ಇದೆಯಾ ಮಿಸ್ಟರ್ ಸಂದೀಪ್? ನಿಮ್ಮ ತಾಯಿ ಇವ್ರ ಹತ್ರ ಏನು ಹೇಳಿದ್ದಾರೆ ಗೊತ್ತಾ ನಿಮಗೆ? ಏನು ಹೇಳಿದ್ದಾರೆ? ಅವರು ಕಾಶಿ ರಾಮೇಶ್ವರಕ್ಕೆ ಹೋಗಬೇಕು,
ಕಾಶಿಲೆ ಕೊನೆ ಉಸಿರಿಡಬೇಕು ಅಂತ ತಮಗೆ ಆಸೆ ಇದೆ ಅಂತಲೂ ಹೇಳಿದ್ದಾರೆ. ಇಷ್ಟೆಲ್ಲ ಆಸೆ ಇರೋ ಒಂದು ಹೆಣ್ಣು ಜೀವ ತಾನೇ ಮೇಲೆ ಹೋಗಿ ಸೂಸೈಡ್ ಮಾಡ್ಕೊಳ್ಳುತ್ತೆ ಅಂದರೆ ಯಾರಿಗಾದ್ರೂ ನಂಬೋಕೆ ಸಾಧ್ಯ ಇದೆಯಾ? ಹೌದು, ನನ್ನ ಸ್ಟೇಷನ್ ಕರ್ಸಿ ವಿಚಾರಿಸಿದ್ರು. ಹೌದು ಮಿಸ್ಟರ್ ಸಂದೀಪ್, ನಿಮ್ಮ ತಾಯಿ ಕೊಲೆಯಾದ ದಿನ ನಿಮ್ಮ ಲಾಸ್ಟ್ ಕಾಲ್ ಚೆಕ್ ಮಾಡಿದಾಗ ನೀವು ಅವರಿಗೆ ಫೋನ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಆಗ ನೀವಿಬ್ರು ಏನು ಮಾತಾಡಿದ್ದೀರಾ ಅನ್ನೋದು ನಮಗೆ ಗೊತ್ತಾಯ್ತು. ಅಂತಂದೇನು ಮಾತಾಡಿದ್ದಾರೆ? ಹೇಳು ರಾಜೇಶ. ಏನೋ ಹೇಳೋದು ನಿಂಗೆ, ಚಿಕ್ಕಪ್ಪನ ಮಗ ಅಂತ ನೀನು ಕೇಳಿದ ತಕ್ಷಣ 10 ಲಕ್ಷ ತಂದು ಕೊಟ್ಟಿದ್ದೀನಿ. ಏನಕ್ಕೆ? ಚಿಕ್ಕಮ್ಮನ ಆಪರೇಷನ್ಗೆ ಅಂತ. ಇದುವರೆಗೂ ತಂದು ಕೊಟ್ಟಿಲ್ಲ. ಕೊಡಬೇಕು ಅನ್ನೋ ಉದ್ದೇಶ ಇದೆಯೋ ಇಲ್ವೋ ನಿಂಗೆ? ರಾಜೇಶ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ. ಮನೆ ಮೇಲೆ ಲೋನ್ ಇದೆ, ಮಗನ ಫೀಸು, ಅದಲ್ಲದೆ ನನ್ನ ಹೆಂಡತಿ ಮತ್ತೆ ಗರ್ಭಿಣಿಯಾಗಿದ್ದಾಳೆ. ಮೊನ್ನೆ ತಾನೇ ಅಮ್ಮನ ಹಾರ್ಟ್ ಆಪ್ರೇಷನ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದಕ್ಕೂ ಮುಂಚೆ 2 ಮಂಡಿಗೂ ಆಪ್ರೇಷನ್ ಮಾಡಿಸಿದ್ದೀನಿ. ಅರ್ಥ ಮಾಡ್ಕೊಳ್ಳಲು ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು, ನಾನು ನಿನ್ನ ದುಡ್ಡನ್ನ ವಾಪಸ್ ಕಳಿಸ್ತೀನಿ. ನೋಡು, ನಾನು ದುಡ್ಡು ಇಸ್ಕೊಂಡ್ ಬಂದಿರೋದು ನನ್ನ ಹೆಂಡತಿ ಮನೆದು ಅಂತ ನಿಂಗೂ ಗೊತ್ತು. ಅವಳಿಗೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ನಿನಗೆ ಸಹಾಯ ಮಾಡಕ್ ಹೋಗಿ ನನ್ನ ಸಂಸಾರ ಹಾಳು ಮಾಡ್ಕೊಂಡಿದ್ದೀನಿ. ಈಗ ನೋಡು, ಒಂದು ವಾರದಲ್ಲಿ ನನ್ನ ದುಡ್ಡು ಕೊಡಲಿಲ್ಲ ಅಂದರೆ ಸರಿ ಅಲ್ಲ. ನಿನ್ನ ದುಡ್ಡನ್ನ ನಿನಗೆ ವಾಪಸ್ ನಾನು ತೀರಿಸ್ತೀನಪ್ಪ, ಆಯಿತಾ? ಹೌದು, ಅವನು ಹೇಳಿದ್ದೆಲ್ಲ ನಿಜ. ಆದರೆ ನಾನು ಅವನ ಜೊತೆ ಫೋನಲ್ಲಿ ಮಾತಾಡೋದಕ್ಕೂ ನಮ್ಮ ಅಮ್ಮನ ಸಾವು ಏನು ಸರ್ ಸಂಬಂಧ? ಅದಲ್ಲದೆ ನೀವು CCTV ಫುಟೇಜ್ ನೋಡಿದ್ದೀರಲ್ವಾ? ಅಮ್ಮಂಗೆ ಪೂಜೆಗಂತ ನಾನೇ ಮೇಲೆ ಕರ್ಕೊಂಡೋದೆ. ಅಷ್ಟರಲ್ಲಿ ಇವನು ಫೋನ್ ಬಂತು. ಮಾತು ಮುಗಿಸೋಷ್ಟರಲ್ಲಿ ಅಮ್ಮ ಮೇಲಿಂದ ಬಿದ್ದರು. ಇದನ್ನು ಮುಂಚೆ ನಿಮ್ಗೆ ಹೇಳಿದ್ದೀನಲ್ಲ ಸರ್? ಹೌದು, ಎಲ್ಲನೂ ನೀವು ನಮ್ಗೆ ಹೇಳಿದ್ದೀರಾ. ಆದರೆ ನೀವು ನಿಮ್ಮ ತಾಯಿ ಟೆರೆಸ್ ಮೇಲೆ ಹೋಗಿದ್ದು, ಅವ್ರ ಮೇಲೆ ಬಿದ್ದ ತಕ್ಷಣ ನೀವು ಕೂಗ್ತಾ ಓಡ್ ಬಂದಿದ್ದು 2 CCTV ಇರೋದು ನಿಜ. ಆದರೆ ಟೆರೆಸ್ ಮೇಲೆ ಏನು ನಡೀತು ಅನ್ನೋದು CCTV ಇಲ್ವಲ್ಲ ಮಿಸ್ಟರ್ ಸಂದೀಪ್. ಅದನ್ನು ನೀನು ಅಡ್ವಾಂಟೇಜ್ ಆಗಿ ತಗೊಂಡೆ. ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಿದೆ. ಆದರೆ ನಮ್ಮಿಂದ ಇನ್ನು ಮುಂದೆ ನಿನಗೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಮಗೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಏನ್ ಸಾಕ್ಷಿ? ನಮಗೆ ಬಂದಿರೋ ಅನಾಮಧೇಯ ಲೆಟರು. ಏನು ಸರ್, ಯಾರೋ ಬರ್ದಿರೋ ಲೆಟರ್ನ ಸಾಕ್ಷಿಯಾಗಿ ನಂಬಿ ನನ್ನ ಇಂಟ್ರೋಗೇಟ್ ಮಾಡೋದು ಯಾವ ನ್ಯಾಯ ಸರ್? ಮೊದಲು ಅದು ಅನಾಮಧೇಯನೇ ಆಗಿತ್ತು. ಆದರೆ ಈಗ ಅದರ ನಾಮಧೇಯ ಎಲ್ಲ ನಮಗೆ ಗೊತ್ತಾಗಿದೆ. ಯಾರು ಬರ್ದಿರೋದು? ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗೆ ಕಳಿಸಿ ಅದನ್ನು ತಿಳ್ಕೊಂಡಿದ್ದೀವಿ. ಅಕ್ಷರಗಳಷ್ಟು ನೀಟಾಗಿಲ್ಲ, ಆದರೆ ಬರೆದಿರೋ ರೀತಿಗೆಲ್ಲ ಗಮನಿಸಿದ್ರೆ ಇದನ್ನು ಬರೆದಿರೋದು ಚಿಕ್ಕ ಮಗು. ಮಗು ಈ ಚೀಟಿ ಬರೆದಿದೆ ಅಂದಮೇಲೆ ಈ ಚೀಟಿ ಬರೆದಿರ್ಬೇಕಾದ್ರೆ ಅದರ ಮಾನಸಿಕ ಸ್ಥಿತಿ ಹೇಗಿರ್ಬೋದು? ಅಂದರೆ ನಾರ್ಮಲ್ ಹೆಲ್ತ್ ಕಂಡೀಷನ್ನ ಅಥವಾ? ನೋಡಿ, ಮಗು ಇದನ್ನು ಬರಿಬೇಕಾದ್ರೆ ತುಂಬ ಟೆನ್ಷನಲ್ಲಿದೆ. ಆದರೆ ಮಗುಗೆ ಯಾವುದೇ ಥರದ ಸೈಕಿಕ್ ಪ್ರಾಬ್ಲಮ್ಗಳಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಇದನ್ನು ಬರೆದಿರೋ ಮಗು ಸ್ವಲ್ಪ ಕ್ರಿಯೇಟಿವ್ ಆಗಿದೆ. ಮಗು ಇದನ್ನು ತಾನೇ ಸ್ವಂತವಾಗಿ ಏನಾದರೂ ಊಹೆ ಮಾಡಿ ಬರೆದಿರ್ಬೋದಾ? ಕಲ್ಪನೆ ಮಾಡ್ಕೊಂಡು ಬರೆಯೋಕ್ಕೆ ತುಂಬ ವಿಷಯಗಳು ಸಿಗ್ತವೆ. ಆದರೆ ಕೊಲೆ ಅನ್ನೋ ದೊಡ್ಡ ವಿಷಯ ಅಂಥ ಚಿಕ್ಕ ಮಗು ತಲೆಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಂದಿದೆ ಅಂದರೆ ಸತ್ಯನೂ ಆಗಿರ್ಬೋದು. ಏನು ಸರ್, ಯಾವುದೋ ಮಗು ಬರ್ದಿರೋ ಚೀಟಿನ ಇಟ್ಕೊಂಡು ನಮ್ಮ ತಾಯಿ ಸಾವನ್ನ ಕೊಲೆ ಅಂತ ವಾದಿಸ್ತಿದ್ದೀರಲ್ಲ? ಈ ಕೇಸಲ್ಲಿ ಯಾಕೆ ಸರ್ ನನ್ನ ಗಂಡನ ಸಿಕ್ಕಿಸ್ತಾ ಇದ್ದೀರಾ? ಸುಮ್ಮನೆ ನನ್ನ ಮೇಲೆ ಆಪಾದನೆ ಹೊರಿಸ್ಬೇಡಿ. ನಮ್ಮ ತಾಯಿನ ನಾನು ಕೊಲೆ ಮಾಡಿಲ್ಲ. ಅಪ್ಪ, ಯಾಕಪ್ಪ ಸುಳ್ಳು ಹೇಳ್ತೀಯಾ? ನೀನೇ ತಾನೇ ಅಜ್ಜಿನ ಕೊಲೆ ಮಾಡಿತ್ತು. ಏನು ಏನು ಹೇಳ್ತಾ ಇದೀಯಾ? ಅವತ್ತು ರೂಮಲ್ಲಿ ನೀನೇ ನನಗೆ ಜನ್ಮ ಕೊಟ್ಟೆ, ಕಷ್ಟಪಟ್ಟು ಬೆಳೆಸ್ದೆ. ಆದ್ರೆ ನಿನ್ನ ಕಷ್ಟ ಸಹಿಸೋಕ್ಕಾಗದೆ ನನ್ನ ಕೈಯಾರೆ ನಿನ್ನ ಕೊಲೆ ಮಾಡಿ ಸಾಯಿಸ್ದೆ. ನೀನಿದ್ದಾಗ ನಿನ್ನ ಬೆಲೆ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ಪ್ರತಿ ಕ್ಷಣ ನೀನಿಲ್ಲ ಅಂತ ನಾನು ವ್ಯಥೆ ಪಡ್ತಾ ಇದ್ದೀನಮ್ಮ. ತಪ್ಪು ಮಾಡಿದೆ ಅಮ್ಮ, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ನಾನಿಲ್ಲಿಗೆ ಬಂದಿದ್ದೆ ಅದಕ್ಕೋಸ್ಕರ. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ರಿಪೋರ್ಟ್ ಪ್ರಕಾರ ನಮಗೆ ಬಂದಿದ್ದ ಲೆಟ್ರನ್ನ ಬರೆದಿದ್ದು ಒಂದು ಮಗು. ಆವತ್ತೇ ನನಗೆ ನಿಮ್ಮ ಮಗನ ಮೇಲೆ ಡೌಟ್ ಬಂತು. ಅದಕ್ಕೆ ಈ ಮನೆ ಸರ್ಚ್ ಮಾಡಬೇಕು ಅಂತ ಕಾರಣ ಹೇಳ್ಕೊಂಡು ಬಂದೆ. ಈಗ ನಿಮ್ಮ ಮಗನ ನೋಟ್ಸ್ನ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಬಂದಿರೋ ಲೆಟ್ರ್ ಹ್ಯಾಂಡ್ ರೈಟಿಂಗು ನಿಮ್ಮ ಮಗನ ಹ್ಯಾಂಡ್ ರೈಟಿಂಗು ಒಂದೇ ಆಗಿತ್ತು. ಜೊತೆಗೆ ನಿಮ್ಮ ಮಗ ಆ ನೋಟ್ಬುಕ್ಕಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಪದೇ ಪದೇ ಬರೆದಿದ್ದಾನೆ. ಅಂದರೆ ನಿಮ್ಮ ತಾಯಿಯ ಸಾವು ಅವನನ್ನು ತುಂಬ ಕಾಡಿದೆ. ಸೊ ಈಗಲಾದರೂ ನಿಮ್ಮ ತಪ್ಪನ್ನ ಒಪ್ಕೋತೀರಾ ಮಿಸ್ಟರ್ ಸಂದೀಪ್? ಹೌದು, ನಾನೇ ನನ್ನ ತಾಯಿನ ಸಾಯಿಸಿದ್ದು.
ನನ್ನ ತಾಯಿಗಿದ್ದಿದ್ದ ಕಾಯಿಲೆ ವಾಸಿ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಆದರೂ ಅಮ್ಮನ ಮೇಲೆ ಇರೋ ಪ್ರೀತಿಗೋಸ್ಕರ ಸಾಲ ಸೂಲ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಬಂದೆ. ಇತ್ತೀಚೆಗೆ ಹಾರ್ಟ್ ಪ್ರಾಬ್ಲಮ್ ಅಂದರೂ ಪೇಸ್ ಮೇಕರ್ ಹಾಕಿಸ್ದೆ. ಆದ್ರೆ ನನ್ನ ಯಾವ ಕಷ್ಟನೂ ಅಮ್ಮ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದ್ಸರಿ ಹೇಳೋರು ನನ್ನಿಂದ ನಿನಗೆ ತುಂಬ ತೊಂದರೆ ಅಲ್ವಾ ಅಂತ. ಮರುಕ್ಷಣ ಮತ್ತೆ ಯಾವುದೋ ಖರ್ಚಿಗೆ ದಾರಿ ಮಾಡಿ ಇಡ್ತಾ ಇದ್ರು. ಬಾತ್ರೂಮಲ್ಲಿ ಬಿದ್ಕೊಂಡು ಮತ್ತಿನ್ನೊಂದೇನೋ ಮಾಡಿಕೊಂಡು. ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನಾನು ಸುಮ್ಮನೆ ಕಾಯ್ತಾ ಇದ್ದೆ. ಬರೋದು ತಿಂಗಳಿಗೆ 40,000 ಸಂಬಳ, ಮಗನ ಓದು, ಈ ಮನೆ EMI, ಸಾಲ ತಗೊಂಡಿದ್ದಕ್ಕೆ ಬಡ್ಡಿ, ಆಮೇಲೆ ಈಗ ನನ್ನ ಹೆಂಡತಿ ಗರ್ಭಿಣಿ ಬೇರೆ. ಇನ್ನೊಂದು 6 ತಿಂಗಳಲ್ಲಿ ಇನ್ನೊಂದು ಮಗು ಹೊರೆ ನನ್ನ ತಲೆ ಮೇಲೆ ಇರುತ್ತೆ. ಹೇಗೆ ಸರ್ ಮ್ಯಾನೇಜ್ ಮಾಡಲಿ? ನನ್ನ ಕರ್ಮಕ್ಕೆ ನಾನು ಒಬ್ಬನೇ ಮಗ, ಆಸ್ತಿನೂ ಇಲ್ಲ. ನಾನು ಒಬ್ಬನ ಸಂಬಳದಲ್ಲಿ ಅದು ಹೇಗೆ ಸರ್ ಎಲ್ಲ ಮ್ಯಾನೇಜ್ ಮಾಡಲಿ? ನಮ್ಮ ಅಮ್ಮನ ಸಲುವಾಗಿ ನನ್ನ ಮಗನ ಆಸೆ ಆಕಾಂಕ್ಷೆಗಳು ಯಾವುದು ಈಡೇರ್ಸಕ್ಕಾಗಲಿಲ್ಲ. ಯಾವಾಗ ನೋಡಿದ್ರು ಅಮ್ಮನ ಟ್ರೀಟ್ಮೆಂಟು, ಅಮ್ಮನ ಆಸೆ ಆಕಾಂಕ್ಷೆಗಳು, ಅಮ್ಮನ ಸುತ್ತಾಟಕ್ಕೋಸ್ಕರ ಇಡೀ ಮಂದಿ ಹತ್ರ ನಾನು ಸಾಲ ಮಾಡಿದ್ದೀನಿ. ಅವತ್ತು ರಾಜು ಕಾಲ್ ಕಟ್ ಮಾಡಿದ್ಮೇಲೆ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿದೆ. ಎಷ್ಟೇ ಖರ್ಚು ಮಾಡಿದ್ರು ಅಮ್ಮಮ್ಮ ಅಂದ್ರೆ 4 ವರ್ಷ ಬದುಕ್ತಾ ಇದ್ರು. ಆದರೆ ನನ್ನ ಹೆಂಡ್ತಿದ್ದು, ನನ್ನ ಮಗನ ಬದುಕು ಇನ್ನೂ ದೊಡ್ಡದಿದೆ. ನಮ್ಮ ನೆಮ್ಮದಿಗೋಸ್ಕರ ನಮ್ಮ ಅಮ್ಮನ ಸಾವು ಪರಿಹಾರ ಅನ್ನಿಸ್ತು. ಅದಕ್ಕೆ ಅವತ್ತು ವಯಸ್ಸಾದ್ಮೇಲೆ ಇಷ್ಟೇ ನಮ್ಮ ಮನೆ ಬರ. ಒಂದು ಕೊಬ್ಬು ಕಾಫಿಗೂ ಗತಿ ಇಲ್ಲ. ಕೈ ಕಾಲು ಬಿದ್ದೋದ್ಮೇಲೆ ಬದುಕಿರ್ಲೇಬಾರ್ದು. ಇದೆಲ್ಲ ನೋಡಿ ಸಹಿಸ್ಕೊಳ್ಳೋ ಬದಲು ಎಲ್ಲರೂ ಸಾಯ್ಬೇಕು ಅಂತ ಇದೆ. ಸಾರಿ ಅಮ್ಮ. ಸಂದೀಪ, ನಿನ್ನೆ ಆಗಿದ್ದನ್ನೆಲ್ಲ ಮರ್ತು ಹೋಗಿದ್ದೀನಿ ಕಣೋ ನಾನು. ಅದೇ ನಿನ್ನ ದೊಡ್ಡ ಗುಣ ಅಮ್ಮ. ನನಗೆ ಒಂದು ಆಸೆ ಇದೆ ಕಣೋ. ಏನು? ಕಾಶಿ ರಾಮೇಶ್ವರ ಯಾತ್ರೆ ಮಾಡಬೇಕು ಅಂತ ಮನಸ್ಸಿನಲ್ಲಿದೆ. ಕಳಿಸ್ಕೊಡ್ತೀಯಾ? ಇನ್ನೆಷ್ಟು ಆಸೆ ಇದೆ ಅಮ್ಮ ನಿನ್ಗೆ ಈ ವಯಸ್ಸಲ್ಲಿ? ಏನು ಹೇಳ್ತಾ ಇದೀಯ ನೀನು? ಇನ್ನೇನಮ್ಮ, ಇನ್ನು ಎಷ್ಟು ಅಂತ ಸಾಲ ಮಾಡಲಿ? ನಿನ್ನ ಖರ್ಚು ನಿಭಾಯಿಸಕ್ಕೆ ಆಗ್ತಾ ಇಲ್ಲ ನನಗೆ. ಮಂಡಿ ಆಪರೇಷನ್ ಮಾಡಿಸ್ದೆ, ಮೊನ್ನೆ ಹಾರ್ಟ್ ಆಪರೇಷನ್ ಮಾಡಿಸ್ದೆ. ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಡಾಕ್ಟರ್ ಇನ್ನೊಂದು ಆಪರೇಷನ್ ಅಂತಿದ್ದಾರೆ, ಅದನ್ನು ಮಾಡಿಸ್ತೀನಿ. ನಾನು ದುಡ್ಡು ಎಲ್ಲಿಂದ ತರಲಿ ಅಮ್ಮ? ಎಷ್ಟು ಅಂತ ಸಾಲ ಮಾಡಲಿ? ಹೋಗ್ಲಿ, ಮೀರಿ ನಾನು ಸಾಲ ಮಾಡೋಕ್ಕೂ ರೆಡಿ. ಅದು ನಾನು ನಿನ್ನ ಮಗ, ಅದು ನನ್ನ ಕರ್ತವ್ಯ. ಅದ್ರಿಗೆ ಏನು ಪ್ರಯೋಜನ ಅಮ್ಮ? ನನ್ನ ಮನೆಯಲ್ಲೇ ನನಗೆ ನೆಮ್ಮದಿ ಇಲ್ಲ. ಕಾರಣ ನೀನೇ. ಒಂದ್ ಕಡೆ ಸೊಸೆ ಹತ್ರ ಹೊಂದ್ಕೊಳ್ಳಲ್ಲ, ಕಾಲೇಜಿಂದ ಬಂದ್ಮೇಲೆ ನಿಂದೆ ಕಿರಿಕಿರಿ. ಇವತ್ತು ಅರ್ಥ ಮಾಡ್ಕೋತೀಯ, ನಾಳೆ ಅರ್ಥ ಮಾಡ್ಕೋತೀಯ ಅಂತ ನನಗೂ ಕಾದು ಕಾದು ಸುಸ್ತಾಗಿದೆ ಅಮ್ಮ. ನಿನ್ನಲ್ಲಿ ಯಾವ ಬದಲಾವಣೆನೂ ಕಾಣ್ತಾ ಇಲ್ಲ. ನನ್ನ ಕ್ಷಮಿಸ್ಬಿಡಮ್ಮ, ಇನ್ನೂ ಸಾಧ್ಯ ಇಲ್ಲ. ಎಂತ ಕೆಲಸ ಮಾಡಿಬಿಟ್ರಿ? ನನ್ನ ಹೊಟ್ಟೆಲಿರೋ ಮಗುನ ತೆಗೆಸಿದ್ರು ನನಗಿಷ್ಟು ನೋವಾಗ್ತಿರ್ಲಿಲ್ಲ. ಆದ್ರೆ ಈ ತಾಯಿನೇ ಕೊಂದ್ಬಿಟ್ರಲ್ಲ ರೀ ನೀವು. ನಿಮ್ಮಂತ ದುರ್ಬಲ ಮನಸ್ಥಿತಿ ಇರೋ ಜೊತೆ ನಾನು ಹೆಂಗ್ಲಿ ಬದುಕಲಿ? ನೀವು ನಮಗೋಸ್ಕರ ಒಳ್ಳೇದು ಮಾಡಿಲ್ಲ, ಕೆಟ್ಟದು ಮಾಡಿದ್ದೀರಾ. ಅವರು ಎಷ್ಟೇ ಕೂಗಾಡಿದ್ರು, ನಾನು ಅವ್ರ ಮೇಲೆ ಎಷ್ಟೇ ರೇಗಾಡಿದ್ರು, ಹೊರಗಿಂದ ಬಂದವಳು ನಾನೇ ಅವ್ರಿಗೆ ಕೆಟ್ಟದ್ದು ಯೋಚನೆ ಮಾಡಿಲ್ಲ. ಅಂಥದ್ರಲ್ಲಿ ನೀವು ಅವ್ರ ಮಗ ಆಗಿ ಕೊಲೆ ಮಾಡೋಂಥ ಆಲೋಚನೆ ಹೇಗ್ರಿ ಬಂತು? ನಿಮ್ಮಮ್ಮ ನಿಮ್ಮನ್ನು ಎಷ್ಟು ನಂಬಿದ್ರು. ನನ್ನ ಮಗ ನನ್ನನ್ನು ಕಾಪಾಡ್ತಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತೆಲ್ಲ ನಂಬಿದ್ರಲ್ಲ ರೀ. ಅವ್ರ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ ರೀ ನೀವು. ಅದಲ್ಲದೆ ನನ್ನ ನಂಬಿಕೆಗೆ ಕೂಡ ಚೂರಿ ಹಾಕ್ಬಿಟ್ರಿ. ಇಂಥ ಪರಿಸ್ಥಿತಿಲಿ ಈಗ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀರಾ. ನಮ್ಗೆ ಯಾರೀ ದಿಕ್ಕು? ಸಾರಿ, ಹಾಗಂತ ನೀನು ಒಂಟಿ ಅಲ್ಲ. ನಿನ್ನ ಮಗ ಒಳ್ಳೆ ಮಗ ಆಗ್ತಾನೆ, ನಾನು ಕೆಟ್ಟ ಮಗ ಅದೇ. ಆದರೆ ಇವನು ಒಳ್ಳೆ ಮೊಮ್ಮಗ. ನನಗೇನು ಶಿಕ್ಷೆ ಆಗುತ್ತೋ ಏನೋ ಗೊತ್ತಿಲ್ಲ, ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ.
ಆದ್ರೆ ನೀನು ಮಾತ್ರ ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ. ಹೇಳ್ಕೊಂಬನ್ರಿ ಇವನ್ನ. ನಾವು ಚಿಕ್ಕವರಿದ್ದಾಗ ಅದೆಷ್ಟು ಸಲ ಹುಷಾರು ತಪ್ಪಿರ್ತೀವೋ, ಅದೆಷ್ಟು ಸಲ ರಚ್ಚೆ ಹಿಡ್ದಿರ್ತೀವೋ, ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮನ್ನು ಸಾಕಿ ಸಲಹುದವರು ನಮ್ಮ ತಂದೆ ತಾಯಿ. ಅವ್ರು ಅದನ್ನೇ ಕಷ್ಟ ಅಂದ್ಕೊಂಡಿದ್ದಿದ್ರೆ ನಮಗೊಂದು ಬದುಕು ಅನ್ನೋದು ಇರ್ತಿತ್ತ? ನಮಗೊಂದು ಬದುಕು ರೂಪಿಸ್ಕೊಟ್ಟ ತಂದೆ ತಾಯಿಗಳಿಗೆ ಅವ್ರ ಮುಪ್ಪಿನ ಕಾಲದಲ್ಲಿ ಅವ್ರಿಗೊಂದು ಬದುಕನ್ನು ರೂಪಿಸ್ಕೊಡೋದು ಬಿಟ್ಟು ಅವರಿದ್ರೆ ಕಷ್ಟ ಅಂತ ಹೇಳಿ ಅವರನ್ನೇ ಕೊಲ್ಲೋ ನಿರ್ಧಾರ ತಗೊಳ್ಳೋದು ಎಷ್ಟು ಸರಿ? ನಾವು ತಂದೆ ತಾಯಿ ಇದ್ರೆ ಕಷ್ಟ ಅಂತ ಹೇಳಿ ಅವ್ರನ್ನ ವೃದ್ಧಾಶ್ರಮಕ್ಕೋ ಅಥವಾ ಇನ್ನೆಲ್ಲೋ ಬಿಟ್ಟು ಬರೋ ಬದಲು ನಮ್ಮ ಕಷ್ಟನ ಅವ್ರಿಗೆ ಅರ್ಥ ಮಾಡಿಸಿ ನಮ್ಮ ಕಷ್ಟ ಸುಖದಲ್ಲಿ ಭಾಗಿ ಮಾಡಿಕೊಂಡ್ರೆ ಅವರು ನೆಮ್ಮದಿಯಾಗಿರ್ತಾರೆ. ಸಂದೀಪ್ ಯಾವ ಕುಟುಂಬದ ನೆಮ್ಮದಿಗೋಸ್ಕರ ತನ್ನ ಹೆತ್ತ ತಾಯಿನೇ ಕೊಂದ್ರು, ಈಗ ಆ ಕುಟುಂಬನೇ ಬೀದಿಗೆ ಬಂದು ನಿಂತಿದೆ. ವೀಕ್ಷಕರೇ, ಸಂದೀಪ್ ಮಾಡಿದ ತಪ್ಪನ್ನ ನಾವ್ಯಾರೂ ಮಾಡೋದು ಬೇಡ. ನಾವು ಕ್ರೈಮ್ ಹುಟ್ಟೋ ರೀತಿ ಹೇಳ್ತೀವಿ, ನೀವು ಕ್ರೈಮ್ ನಡೀದೇ ಇರೋ ರೀತಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.